ಬಾಮ್ಮ ನೀನು ನಮ್ಮ ಜೊತೆ ಎಲ್ರೂ ಹೋಗ್ತಾ ಇದೀವಲ್ವಾ, ಓಡಾಡ್ಕೊಂಡ್ಬಿಟ್ಟು ಬರೋಣ ಬಾ. ಹಂಗೆ ಏನಾದರೂ ಸ್ನ್ಯಾಕ್ಸ್ ಯಾರು ತಿನ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರೋಣ. ನಮ್ಮ ಮನೆಗಂತೂ ದಿನ ಸ್ನ್ಯಾಕ್ಸ್ ಅದೇ ತಿಂದು ಅಭ್ಯಾಸ ಆಗ್ಬಿಟ್ಟೈತಲ್ಲ ನನ್ನ ಹೆಂಡತಿಗೂ ನನ್ನ ಮಗಂಗೆ ಇಬ್ರಿಗೂ. ಏನು ಮಾಡೋಣ, ಯಾವಾಗ ಪಾನಿಪುರಿ ಮಸಾಲೆ ಪುರಿ ಗೋಬಿ ನೂಡಲ್ಸ್ ಅಂತ ಹೇಳ್ತಾನೆ ಇರ್ತಾರೆ. ಬಾ ಹಂಗೇನೆ ಹೋಗ್ಬಿಟ್ಟು ಬರೋಣ. ನಿಮ್ಮ ಅಮ್ಮನೂ ಇಲ್ಲ ಅಲ್ವಾ, ಇನ್ನೇನು ಮಾಡ್ತೀಯ ಒಬ್ಳೇನೆ ಮನೆಗೆ. ಬಾ ಎಲ್ರೂ ಜಾಲಿಯಾಗಿ ಓಡಾಡ್ಕೊಂಡ್ಬಿಟ್ಟು ಕಾರಲ್ಲಿ ಆರಾಮಾಗಿ ಬರೋಣ ಬಾ ಅಮ್ಮ. ಅಯ್ಯೋ ಇಲ್ಲ ಮವ, ಮನೇಲಿ ತುಂಬಾನೇ ಕೆಲಸ ಇದೆ. ಇನ್ನು ಪಾತ್ರೆ ತುಂಬಾನೇ ಬಿದ್ದಿದ್ದಾವೆ, ಪಾತ್ರೆ ವಾಶ್ ಮಾಡಬೇಕು, ಬಟ್ಟೆ ಒಣಗಾಕೈತಮ್ಮ, ಬಟ್ಟೆ ಎಲ್ಲ ಎತ್ಕೊಂಬಂದು ಮಡ್ಸಿಕ್ಬೇಕು. ಮಳೆ ಬರೋ ಥರ ಆಗೋಗ್ಬಿಟ್ಟಿದೆ, ಮತ್ತೆ ಮಳೆಗೆಲ್ಲ ಬಟ್ಟೆ ನೆಂದೋಗ್ಬಿಟ್ರೆ ಕಷ್ಟ ಆಗುತ್ತೆ. ನಾನು ಹೋಗ್ಬಿಟ್ಟು ಎಲ್ಲನೂ ಎತ್ಬಿಟ್ಟು ಇನ್ನು ಕಸ ಗುಡಿಸಿ ಎಲ್ಲ ಮಾಡಬೇಕು ಮವ. ನಾನು ಬರೋಕ್ಕಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ. ಸರಿನಾ? ಸರಿ ಮಗಳೇ, ಆಯ್ತು. ಹೆಂಗೋನು ಮನೆ ಜವಾಬ್ದಾರಿ ಅಷ್ಟಾದರೂ ಐತಲ್ಲ ನಿನ್ಗಂತೂ. ನೀನು ನೋಡಿದ್ರೆ ಏನೋ ಒಂಥರ ಖುಷಿ ಆಗ್ತದೆ ನನಗಂತೂ. ನಿನ್ನಂತೊಳನ್ನ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ನಾನಂತೂ ಪುಣ್ಯ ಮಾಡಿರಬೇಕು. ಅದಕ್ಕೇನೆ ಯಾರು ಏನಂದ್ರೂ ನೀನೇ ನನ್ನ ಮನೆ ಸೊಸೆ ಇನ್ನೂ 2 3 ವರ್ಷ ಆಗಲಿ ವೆಯ್ಟ್ ಮಾಡಿಬಿಟ್ಟು ನಿನ್ನೆ ಮಾಡ್ಕೋಬೇಕು ಅಂತ ಕಾಯ್ಕೊಂಡು ಕೂತಿದ್ದು ಕಣಮ್ಮ. ಸರಿ ಆಯ್ತು, ಮನೆ ಕೆಲಸ ಮಾಡ್ಕ. ನಿಂಗೆ ಬರಬೇಕಾದ್ರೆ ನಾನೇನೇ ಸ್ನ್ಯಾಕ್ಸ್ ಎಲ್ಲನೂ ಪಾರ್ಸಲ್ ತಗೊಂಡು ಬಂದ್ಬಿಡ್ತೀನಿ. ಸರಿನಾ? ನಿಂಗೆ ಏನೇನು ಬೇಕೋ ಎಲ್ಲ ತರ್ತೀನಿ. ಸರಿ ಮಾವ. ಸರಿನಮ್ಮ, ಮನೆ ಕಡೆ ಹುಷಾರು. ಸರಿನಾ? ಅಮ್ಮ ಬಂದ ತಕ್ಷಣ ಹೇಳು ಸಂಜೆ ಬರ್ತೀವಿ ಅಂತ ಹೇಳ್ಬಿಟ್ಟು. ಸರಿ ಮಾವ. ನಮ್ಮಮ್ಮಗೆ ಮೊದಲೇ ವಿಚಾರನ ಹೇಳ್ಬೇಕು. ಇನ್ನೇನು ನಮ್ಮಮ್ಮ ಬರ್ತದೆ, ಬಂದ ತಕ್ಷಣವೇ ಅತ್ತೆ ಹಂಗೇನೆ ಅವನ್ನೆಲ್ಲ ಕಿತ್ತೋದನು. ನಮ್ಮ ಅತ್ತೆ ಮಗ ಅವರೆಲ್ಲ ಹೆಂಗೆ ಮಾತಾಡಿದ್ರು ನನ್ನ ಬಗ್ಗೆ ಏನು ಎತ್ತ ಅಂತ ಎಲ್ಲ ಹೇಳ್ಬೇಕು. ಅವಾಗ ಬಾಯಿ ಮುಚ್ಕೊಂಡು ನಮ್ಮಮ್ಮ ಮದುವೆನ ಕ್ಯಾನ್ಸಲ್ ಮಾಡಿಸ್ತೈತೆ ನಮ್ಮಮ್ಮ. ಇನ್ನೇನು ಮಗಳು ನೋವಾಗ್ತಾ ಇದೆ ಅಂದರೆ ಯಾರು ಸುಮ್ಮನೆ ಇರ್ತಾರೆ? ಬಿತ್ರಿ ಎಷ್ಟು ಮಾತಾಡ್ತಾಳೋ ನಮ್ಮ ಅತ್ತೆ ಕತ್ತೆ, ಅವಳಿಗೆ ಸರಿಯಾಗಿನೇ ಮಾಡ್ಬೇಕು ನಾನು. ಅಲ್ಲ, ಕಾಫಿ ಮಾವ ಚೆನ್ನಾಗೈತೆ ಅಂತ ಹೇಳ್ತೈತೆ, ಅದೇ ಕಾಫಿನೇ ತಗೊಂಡೋಗಿ ಕೊಟ್ಟಿದ್ದೀನಿ ಬಿಸಿ ಮಾಡಿ. ಅತ್ತೆ ನೋಡಿದ್ರೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಬಿಸಾಕ್ತಾಳೆ. ಇವಳಿಗೆ ಕೊಬ್ಬು ಜಾಸ್ತಿ ದುಡ್ಡೈತೆ ಅಂತ. ದುಡ್ಡಿದ್ರೆ ಇವಳು ಮನೆಗೆ ಮಡಿಕೊಳ್ಳಿ, ನನ್ನ ಹತ್ರಕ್ಕೆ ಏನಕ್ಕೆ ಬಂದು ತೋರಿಸ್ಬೇಕೆಲ್ಲ. ನಾನು ಬರಲಿ ಅಮ್ಮನಂತೂ ನಾನು ಬಿಡೋದಿಲ್ಲ. ಸರಿಯಾಗಿ ಮಾಡ್ತೀನಿ. ಹೇಳ್ತೀನಿ ಎಲ್ಲ ವಿಚಾರನೂ. ಬರಲಿ ಅಮ್ಮ. ಅಕ್ಕ, ಅಮ್ಮ ಹೇಳ್ತು ಒಪ್ಪಿಗೆ ಮೊಸರು ಕೊಡ್ಬೇಕಂತೆ. ಸರಿ ಪುಟ್ಟಿ ಕೊಡ್ತೀನಿ. ಹಂಗೇನೆ ನೀ ಅಮ್ಮ ಹೇಳ್ತು ನಿಮ್ಮ ಮನೆಗೆ ಏನೋ ತಿನ್ನಕ್ಕೆ ಚಿಪ್ಸು ಚಕ್ಲಿ ನಿಪ್ಪಟ್ಟು ಇದ್ರೆ ಹಂಗೇನೆ ನೀ ಅದನ್ನು ಕೊಡ್ಬೇಕಂತೆ. ಓ, ಇದು ನಿಮ್ಮ ಅಮ್ಮ ಹೇಳ್ತಾ ಇಲ್ಲ ನೀನು ಹೇಳ್ತಿದ್ಯಾ? ಅಮ್ಮನಪ್ಪ ಹೇಳಿದ್ದು, ನಾನೇನು ಹೇಳ್ತಿಲ್ಲ, ಅಮ್ಮನೇ ಹೇಳಿದ್ದು. ಸರಿ ಹೇಳು, ಕೊಡ್ತೀನಿ. ಒಂಚೂರು ಅರ್ಜೆಂಟ್ ಕೊಡ್ಬೇಕಂತೆ. ಅರ್ಜೆಂಟಾಗಿ ಅಮ್ಮ ಎಪ್ಪಾಕ್ಬೇಕಂತೆ. ನಾನು ಪಟ ಅಂತ ಓಡೋಯ್ತೀನಿ. ಬೇಗ ಕೊಡು. ಸರಿ ಕೊಡ್ತೀನಿ. ಯಪ್ಪ, ಬಿಸ್ಲಾಗ ಹೋಗಿ ಬರೋಷ್ಟೊತ್ತಿಗೆ ಸುಸ್ತಾಯ್ತು. ಆಂಟಿ, ತಿನ್ನಕ್ಕೇನು ತಂದಿಲ್ವಾ? ಹೂನೆ, 3 ಹೊತ್ತು ತಿನ್ಕೊಂಡೆ ಇದ್ಬಿಡು ನೀನು. ತಿಂದು ಡುಮಲಕ್ಕಾಯ್ತಿ ಅಷ್ಟೇ ನೀನಿಯ. ನಿಂತಾರನಾ? ಎಲ್ಲ ಚೋಟು, ಇಷ್ಟಿಲ್ಲ ಎಷ್ಟು ಮಾತಾಡ್ತೀಯ ನೀ? ನಿಮ್ಮ ಅಮ್ಮನ ಮೀರಿಸ್ತೀಯ ಬಿಡು. ದೊಡ್ಡಳಾಗಷ್ಟೊತ್ತಿಗೆ ನಿಮ್ಮ ಅಮ್ಮನ ಮೀರಿಸ್ಬಿಡ್ತೀಯ ನೀನಂತನೂ. ನಿನಗೆ ತಿನ್ನಕ್ಕೆ ಬೇರೆ ತರಕೋಗು. ಏನು ತಿನ್ನ ತಂದಿಲ್ಲ. ಎಲ್ಲೇ ನಮ್ಮ ಅಣ್ಣ ನಮ್ಮ ಹೊತ್ತಿಗೆ ನೊಳಿಯ ಎಲ್ಲ ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ರು ಅಮ್ಮ? ಅವ್ರು ಎಲ್ಲನೂ ಎಲ್ಲಾರ ಓಡಾಡ್ಕೊಬಿಟ್ಟು ಬರ್ತೀವಿ ಎಲ್ಲರೂ ತಿನ್ಕೊಂಡು ಅಂತ ಹೇಳ್ಬಿಟ್ಟು ಹೋದ್ರು. ಹೌದೇ? ಯಾಕೆ ನೀನು ಹೋಗೋದಲ್ವ ಜೊತೆಗೆ? ಅವ್ರ ಜೊತೆ ನೇನಿಯಾ? ನೀನು ಹೋಗ್ಬಿಟ್ಟು ಬರೋದು ಬಿಟ್ಬಿಟ್ಟು ಯಾಕೆ ಸುಮ್ಕಿದ್ಯಾ? ಇಲ್ಲ, ನಾನು ಹೋಗ್ಲಿಲ್ಲ ಕಣಮ್ಮ. ಕರೆದ್ರು ಬಾ ಅಂತ ಹೇಳ್ಬಿಟ್ಟು ನಾನೇನಿಯಾ ಹೋಗ್ಲಿಲ್ಲ. ಅಲ್ಲಲ್ಲೇ ಮೂದೇವಿ, ಏನೇ ಬಂದಿರೋದು ಮದುವೆ ಆಗೋ ಹುಡುಗನ ಜೊತೆ ಸಂದಕ್ಕೆ ಓಡಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ಹೋಗಕ್ಕಿಲ್ಲ ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಹೆಂಗೆ ಹೇಳು? ನಿಮ್ಮ ಮಾಮ ನಿಮ್ಮ ಅತ್ತೆನ ಹೊಸಿ ಸಂದಕ್ಕೆ ನೋಡ್ಕೊಳ್ಳೋದು ಕೊಯ್ಕೊಳ್ಳೋದು ಎಲ್ಲ ಮಾಡಬೇಕು. ಹೇಳೋಗಿದ್ದು ತಾನೆ ಹೊಸಿ ನೋಡ್ಕೊಳ್ಳೆ ಮನೆ ಕಡೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಾಗ್ಲು ಬೀಗ ಹಾಕಬಿಟ್ಟು ಮೇಲ್ಗಡೆ ಮಾಡೋಗ್ಬಿಟ್ಟು ಹೋಗಿದ್ರೆ ಆಗದಮ್ಮ. ಬಂದು ತೆಕ್ಕೊಂಡು ಗೊತ್ತಿರಲ್ವೇ ನಾನು? ಅಯ್ಯೋ ಮೂದೇವಿ, ಎಲ್ಲ ನಾನೇ ಹೇಳ್ಕೊಟ್ಟು ಸಾಯ್ಬೇಕು. ಏನು ಬರ್ತದ ಬುದ್ಧಿ ನಿನಗಂತೂ ಎಂತ ಕಲಿತೀಯೋ? ನಿಮ್ಮ ಅತ್ತೆ ತಗೆ ಹೊಸಿ ಒಳ್ಳೆಳಾಗೋದನ್ನು ಕಲ್ತ್ಕ. ನಮ್ಮ ಮಾವ ಹೆಂಗೋ, ನಿಮ್ಮ ಮಾವ ಏನೋ ನಿನ್ನ ಮೇಲೆ ಪಿರುತಿ ಐತೆ. ಸರಿನಾ? ನಿನ್ನ ಮದುವೆ ಆಗೋ ಹುಡುಗನ ಜೊತೆ ಹಾಗೆ ನಿಮ್ಮ ಅತ್ತೆ ಜೊತೆ ಹೊಸಿ ಸಂದ ಕುಂತ್ಕೊಂಡು ಹೋಗ್ಬೇಕು. ಅಮೇರಿಕಕ್ಕೆ ಹೋಯ್ತೀಯ ನಾಳಿಕೆ. ಅಮೇರಿಕಕ್ಕೆ ಹೋಗೋಳಿಗೆ ಹೆಂಗಿರ್ಬೇಕು? ಹಿಂಗೆ ಮೂದೇವಿ ಇದ್ದಂಗಿರೋದೇನು? ಕಲ್ತ್ಕ ಎಲ್ಲ ಅಕ್ಕಪಕ್ಕದ ಮನೆ ಹುಡುಗಿಯರು ನೋಡ್ಬಿಟ್ಟು. ಏನು ಉಗಿಬೇಕು ನಿನ್ಗಂತೂ? ಉಗ್ತು ನನ್ನ ಬಾಯಿ ನೋತದ್ಬಿಟ್ರೆ ನೀನಂತೂ ಬದಲಾಗ ಮಾತೇನಿಯಾ ಇಲ್ಲ. ಥೂ ಅಮ್ಮ, ನೀನೇನು ಹೇಳ್ತೀಯ ಕಣಮ್ಮ? ನೀನು ಅನ್ಕೊಂಡಂಗಲ್ಲ. ಅತ್ತೆನೂ ಅವ್ರ ಮಗ ಇಬ್ರು ಅವ್ರೊಂಥರ ಕಣಮ್ಮ, ಸರಿನೇ ಇಲ್ಲ ಅವ್ರಂತೂ. ಎಲ್ಲದಕ್ಕೂ ವ್ಯಂಗ್ಯವಾಗಿ ಮಾತಾಡ್ತಾರೆ ಕಣಮ್ಮ, ವ್ಯಂಗ್ಯವಾಗಿ ಮಾತಾಡ್ತಾರೆ. ಕಾಫಿ ಮಾಡಿಕೊಡು ಅಂದರು ತಗೊಂಡೋಗಿ ಕೊಟ್ರೆ ಛೀ ಥೂ ಹಿಂಗ ಮಾಡೋದು ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ನನ್ನೇ ಬೈತಾರೆ ಕಣಮ್ಮ. ಅವನಿಗೂ ಅಷ್ಟೇ ನನ್ನಂದ್ರೆ ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ಕಣಮ್ಮ. ಹೆಂಗೋ ಮಾತಾಡ್ತಾನೆ ಕಣಮ್ಮ. ಅವನು ಅಷ್ಟೇನೆ, ನಿಮ್ಮ ಮನೆ ಕೂತ್ಕೊಳ್ಳೋಕೆ ಒಂದು ಯೋಗ್ಯತೆಗೆ ಒಂದು ಚೇರ್ ಇಲ್ಲ ಹಂಗೆ ಹಿಂಗೆ ಅಂತ ಹೆಂಗೋ ಮಾತಾಡಿ ಬೈತಾನೆ ಕಣಮ್ಮ. ನನಗಂತೂ ಕಣ್ಣಾಗೆ ನೀರು ಬಂದ್ವು ಕಣಮ್ಮ. ಹೆಂಗೆ ಸಿಕ್ಕರೆ ಹಂಗೇನಿಯ ಮಾತಾಡ್ತಾನೆ. ಮಾವ ಚೆನ್ನಾಗೇ ಮಾತಾಡ್ತದೆ, ಆದರೆ ಅತ್ತೆನೂ ಅವನು ಇಬ್ರು ಹೆಂಗೆ ಸಿಕ್ಕರಂಗೆ ಮಾತಾಡ್ತಾರೆ ಕಣಮ್ಮ. ನನಗೆ ಯಾಕೋ ಶಾನೇ ಬೇಜಾರ ಹೋಗ್ಬಿಡ್ತು ಕಣಮ್ಮ. ಅದೇ ನೀನು ಬಂದಮೇಲೆ ಹೇಳೋಣ ಅಂತ ಕಾಯ್ತಾ ಇದ್ದೆ. ಇವಾಗ ಮನೆಯಾಗ ಅವ್ರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಕಣಮ್ಮ. ನೀನು ಇದ್ದಾಗೊಂದು ಇಲ್ದಿದ್ದಾಗೊಂದು. ಅತ್ತೆ ಹೆಂಗೆ ಬೈತು ಗೊತ್ತೇನಮ್ಮ? ಅವರಿಗೆ ಮದುವೆ ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ಕಣಮ್ಮ. ನೀನೇ ಹೇಳು, ನನಗೂ ಇಷ್ಟ ಇಲ್ಲ ಮದುವೆ, ನಾನು ಏನು ಮಾಡ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಏನಂಗೋ ಒಂದು ಮಾತು ಹೇಳು ಕಣಮ್ಮ. ಸುಮ್ಮನೆ ಇಷ್ಟ ಇಲ್ದಿರ ಮದುವೆನ ಯಾಕೆ ಮಾಡ್ಕೋಬೇಕು ಹೇಳು? ಓಲಲ್ಲ ಬಿತ್ರಿ. ಓಹೋ ಏನು ಮದುವೆ ನಿಲ್ಲಿಸ್ಬಿಟ್ಟು ಯಾರ ಜೊತೆ ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಬಿಟ್ಟಿದ್ಯೇನು? ನಿನ್ನಾಟೆಲ್ಲ ನಂತಾಗ ನಡೆಯಕ್ಕಿಲ್ವೇ? ಏನೇ ನಮ್ಮ ಹೊತ್ತಿಗೆ ಏನು ಮಾಡಿದ್ಲು ನಿಂಗಂತದ್ದು? ಏನೇ ಏನು ಅಂಥದ್ದು ಮಾಡ್ಬಿಟ್ಟವ್ರು ಇಬ್ರು? ನಮ್ಮ ಮನೆಗೆ ಚೇರಿಲ್ಲ, ಮಾತಾಡ್ತಾರೆ ಅವರು. ಕೋಟ್ಯಾಧೀಶ್ವರ ಮೊದಲೇ ಮಣ್ಣಯ್ಯ ಗೊತ್ತಿಲ್ದಿರೋದು ನಿನಗೇನೈತೆ? ಅವ್ರ ಮನೆ ನೋಡಿದಲ್ಲಿ ಅರಮನೆ ಇದ್ದಂಗೆ ಐತೆ. ಅಂತಂದ್ರೆ ನಮ್ಮನ್ನ ಆಡ್ಕೊಳ್ಳೋಕೆ ತಪ್ಪೇನೋ ಒಂದು ಮಾತು ಗೊತ್ತದಪ್ಪ.
ಒಂದು ಮಾತು ಬರ್ತದೆ ಹೋಯ್ತದೆ ಎಲ್ಲನೂ ಆಯ್ತದೆ ಅದಕ್ಕೆಲ್ಲ ಹೊಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅತ್ತೆ ಸೊಸೆ ಅಂದ್ಮೇಲೆ 100 ಬರ್ತವೆ 100 ಹೋಯ್ತವೆ. ಹಂಗಂತ ಇವಾಗ ಏನಿಯ ಮದುವೆ ಬೇಡ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕುಂತ್ಕೊಂಡ್ರೆ ಯಾಕೆ? ನೀನ್ ಬುದ್ಧಿ ನಿನ್ ಯೋಗ್ಯತೆ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬಿಟ್ಟೇನೆ. ಮೊಳ್ಳಿ ಒಳಗಡೆನೆ ಕೂತ್ಕೊಂಡು ಎಂತೆಂತ ಕೆಲಸ ಮಾಡ್ತೀಯ ಅಂತ ನಂಗೆ ಸಂದಾಗ ಗೊತ್ತು. ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ನೀನು ಹಿಂಗೆ ಹೇಳಿದ ತಕ್ಷಣ ನಾನೇನು ಮದುವೆ ನಿಲ್ಲಿಸ್ಬಿಟ್ಟು ಅಯ್ಯೋ ಬೇಡ ಬಿಡು ನನ್ನ ಮಗಳು ನಿಂಗೆಲ್ಲ ಮದುವೆ ಮಾಡ್ಬಿಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಮದುವೆ ನಿಲ್ಲಿಸ್ಬಿಟ್ಟು ಇನ್ನ ಕಾಲೇಜಿಗೆ ಕಳಿಸ್ತೀನಿ ಅಂತ ಅನ್ಕೋಬೇಡ ನಿನ್ನ, ಸರಿನಾ? ಬೋಲು ಆಯ್ತು. ನೀನು ಆಟಗಳೆಲ್ಲ ಕಂಡಿದ್ದೀನಿ ನಾನು. ಮುಚ್ಕೊಂಡು ಮನೆಗೆ ಬಿದ್ದಿರು. ಅವ್ರು ಏನು ಹೇಳ್ತಾರೋ ಕೇಳ್ಕೊಂಡು. ಏನೋ ಅವ್ರು ಸಾವುಕಾರ ಒಂದು ಮಾತು ಅಂತಾರಬ್ಬ ಅನ್ನಿಸ್ಕ ಏನಾಯ್ತದೆ? ಕಾಪಿ ನೀನೆಲ್ಲಿ ಸಂದಾಕ್ ಮಾಡ್ತೀಯಾ? ಒಂಚೂರು ಸಂದಾಕ್ ಮಾಡ್ಕೊಟ್ಟಿದ್ರೆ ನಿಮ್ಮ ಅತ್ತೆ ಯಾಕನ್ನೋಳಂಗೆ? ಹೋ, ಅತ್ತೆ ಕೊಟ್ರೆ ಕಾಪಿ ನೀನಿಯ ಮಾವನ್ ಕೊಟ್ಟೆ. ಮಾವ ಸಂದಕೈತೆ ಅಂತು. ಅತ್ತೆ ಬರೀ ವಾಸನೆ ನೋಡ್ಬಿಟ್ಟೆ ನೀ ಸಂದಕ್ಕಿಲ್ಲ ಅಂತ ಹೇಳ್ತದೆ. ಅತ್ತೆಗೆ ನನ್ನ ಕಂಡ್ರೆ ಆಗಕ್ಕಿಲ್ಲ ಹೇಳು. ಏನಾಗಕ್ಕಿಲ್ಲ ಏನಾಗಕ್ಕಿಲ್ಲ. ಒಬ್ಬೊಬ್ರಿಗೂ ಟೇಸ್ಟ್ ಬೇಕಾಯ್ತದೆ. ನೋಡಿ ಕೇಳಿ ಅವ್ರಿಗೆ ಏನು ಇಷ್ಟ ಕಷ್ಟ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಮಾಡ್ಬೇಕು. ನೀನು ಏನು ಇಷ್ಟ ಕಷ್ಟ ಅಂತ ಕೇಳ್ಬಿಟ್ಟು ಮಾಡ್ಲಮ್ಮ. ನಾನು ನಾರ್ಮಲ್ ಆಗಿ ಎಲ್ಲನೂ ಸಂದಕ್ಕೆ ಮಾಡಿದ್ದೆ. ಕುಡಿದಿದ್ದಂಗೆ ವಾಸನೆ ನೋಡ್ಬಿಟ್ಟು ಸಂದಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾಯ್ತದೆ ಹೇಳು? ನೋಡೆ ಬಾಯಿ ಮುಚ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ ಅಷ್ಟೇನೆ. ಮದುವೆ ಮಾಡ್ಕಂತೀಯ. ನನ್ನ ಮಾತೆ ಇಲ್ಲಿ ಕೊನೆ ಮಾತು ಅಷ್ಟೇನೇನಿಯ. ಅಮ್ಮ ಅವ್ನು ಹೆಂಗಂದ ಗೊತ್ತೇನಮ್ಮ? ಅತ್ತೆ ಹೆಂಗಂದ್ ಗೊತ್ತೇನಮ್ಮ? ಹೆಂಗೋ ಮನೆ ಕೆಲಸದವ್ಳು ಬರ್ತಾಳೆ. ಇನ್ನೇನು ಮನೆಗೆ ಈಗಿರೋ ಕೆಲಸದವ್ರನ್ನೆಲ್ಲ ತೆಗೆದಾಕ್ಬಿಡೋಣ. ಮನೆ ಕೆಲಸದವ್ರು ಏನಿನ್ನು ಬೇಡ ಹಂಗೆ ಹಿಂಗೆ ಅಂತ ಹೇಳ್ತದ್ ಕಣಮ್ಮ ಅತ್ತೆ. ಇನ್ನು ಮ್ಯಾಲೆ ಕಸ ಗುಡ್ಸೋದು ಪಾತ್ರೆ ತೊಳೆಯೋದು ಎಲ್ಲ ನೀನೇ ಮಾಡಬೇಕು. ಮನೆ 3 ಅಂತಸ್ತು ಐತೆ. ಅದೆಲ್ಲ ಬೆಳಗ್ಗೆಯಿಂದ ಸಂಜೆ ಗಂಟೆ ನೀನೇ ಕ್ಲೀನ್ ಮಾಡ್ಕೊಂಡು ಇನ್ನು ಮ್ಯಾಲೆ ನೀನೇ ನೋಡ್ಕೋಬೇಕು. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕರಂಗೆ ಮಾತಾಡ್ತದೆ ಕಣಮ್ಮ. ಭಾಳ ನೋವಾಗಂಗೆ ಮಾತಾಡ್ತದೆ. ನಮಗೇನು ಗೊತ್ತಿಲ್ಲ ಅನ್ನಂಗೆ. ಆಮೇಲೆ ಹಳ್ಳಿ ಗಮಾರಿಗಳು ಏನು ಗೊತ್ತಾಯ್ತದೆ? ಹಳ್ಳಿ ಗಮಾರಿಗಳಿಗೆ ಎಲ್ಲನೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾತಾಡ್ತದೆ ಕಣಮ್ಮ. ಏನು ಮಾಡೋದು ಅಂತ ನನಗೆ ಗೊತ್ತಾಗಲಿಲ್ಲ ಕಣಮ್ಮ. ಅರ್ಥ ಮಾಡ್ಕೊಳಮ್ಮ. ಅತ್ತೆಗುನ್ವೆ ಅವ್ನಿಗಿಬ್ರಿಗುನ್ವೆ ಇಷ್ಟ ಇಲ್ಲ ಕಣಮ್ಮ ಮದುವೆ ಅಂತ ಅನ್ನಿಸ್ತದೆ. ಅದಕ್ಕೆ ಹೆಂಗೋ ಮಾತಾಡ್ತಾರೆ ಅಂತ ಅನ್ನಿಸ್ತದೆ. ಬಡವರು ಗೊತ್ತಿಲ್ದಿದ್ದರು ಅಂಥವ್ರು ಇಂಥವ್ರು ಅಂತ ಏನೇನೋ ಮಾತುಗಳೆಲ್ಲ ಮಾತಾಡ್ತದೆ ಕಣಮ್ಮ ಅತ್ತೆ. ಏನು ಮಾಡಲಿ ಹೇಳಮ್ಮ? ಮೂದೇವಿ ಅಂತದೆ. ಮೂದೇವಿ ಇದ್ದಂಗೆ ಶ್ರೀದೇವಿ ಅನ್ನಕ್ಕಾಯ್ತದೇನೆ? ಅಯ್ಯೋ ಅಮ್ಮ ಅಪ್ಪ ಜೋರ ಕಿತ್ತಾಡ್ತಾರಪ್ಪ. ಅಮ್ಮ ಅಮ್ಮ ಲೇ ಮುಚ್ಚೆ ಬಾಯ್ನ. ಇದು ಯಾಕೆ ಹಿಂಗೆ ಕಿರ್ಚ್ಕೊತಾ ಇದೀಯಾ? ಹೋಗೆ ಮಂತಕ್ಕೆ ಹೋಗಿ ಸುಮ್ಕೇನೇನಿಯಾ? ನನ್ನೇ ಬೈತೈತೆ ರಚ್ಚು ಅಕ್ಕ. ಅಡ್ವರ್ಟೈಸ್ ಕೊಡಕ್ಕಿಲ್ವೇ? 1000 ಫೋನ್ ಹಾಕು. ಮಕ್ಕಳ ಮೇಲೆ ಅದೇನದು ಮಕ್ಕಳ ಮೇಲೆ ನಾವು ಅದೇ ಬಡಿದ್ರೆ ಪೊಲೀಸು ಫೋನ್ ಹಾಕ್ಬೋದಂತೆ. 10 ಫೋನ್ ಹಾಕ್ಬಿಟ್ಟು ಹೇಳ್ಬಿಡು. ನಿಮ್ಮ ಅಮ್ಮ ಜೋರಾಗಿ ಗದ್ರಕತ್ತೈತೆ. ಹೀಗೆ 2 ಡೇಟ್ ಬಿಟ್ಬಿಡ್ತದೆ. ನನಗಂತೂ ಭಯ ಆಯ್ತೈತೆ. ಇಷ್ಟುದ್ದ ಇಲ್ಲ ಇವಳು ಪೊದ್ದಿ ಮಗಳು. ಎಷ್ಟೆಲ್ಲ ಮಾತಾಡ್ತಾಳಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ಬಿಟ್ಟು ಏಯ್ ನಿನ್ನ ಕಂತ್ರಿ ಬುದ್ಧಿ ಏನು ನಿನ್ನ ಪಿಲಾನೇನು ಅಂತ ಹೇಳ್ಬಿಟ್ಟು ನನಗಂತೂ ಸಂದಕ್ಕೆ ಗೊತ್ತೇ. ನನಗೆ ಸಂದಕ್ಕೆ ನೀನೇ ಗೊತ್ತು. ನೀನು ಏನಕ್ಕೆ ಈ ಥರ ಮಾತಾಡ್ತಿದ್ಯಾ? ಯಾವನಿಗೋಸ್ಕರ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಿನ್ನ ಆಟ ಎಲ್ಲ ನನ್ನ ಮುಂದೆ ನಡೆಯೋಕ್ಕಿಲ್ವೇ? ಅಮ್ಮ ನನಗಂತೂ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅವನು ಅಷ್ಟೇನೇನಿಯ. ಅವ್ನು ಮಾತಾಡ ಇದು ಅವ್ರ ದುರಂಕಾರಗಳೆಲ್ಲ ನಂಗೆ ಇಷ್ಟ ಆಯ್ತಿಲ್ಲ ಕಣಮ್ಮ. ಇಷ್ಟ ಇಲ್ಲ ಅಂತಂದರೆ ಇಷ್ಟ ಇಲ್ಲ ಅಷ್ಟೇನೆ. ಏನಂದೆ? ಇನ್ನೊಂದು ಕಿತ್ತ ಮದುವೆ ಬಗ್ಗೆ ಆಗಲಿ ನಮ್ಮ ಅಣ್ಣನ ಬಗ್ಗೆ ಆಗಲಿ ನಮ್ಮ ಅಣ್ಣನ ಮಗನ ಬಗ್ಗೆ ಆಗಲಿ ಮಾತಾಡಿದೆ ಅಂತಂದರೆ ಗ್ರಾಚಾರ. ಅಮ್ಮ ಮುಂದಕ್ಕೆ ಮಾತಾಡಬೇಡ. ಮುಚ್ಕೊಂಡು ಬ್ಯಾಗ್ ಎತ್ಕೊಂಡು ಒಳಗಡೆ ತರಕಾರಿಗಳನ್ನ ಸಾಮಾನುಗಳನ್ನ ಎಲ್ಲೆಲ್ಲಿ ಜೋಡಿಸ್ಬೇಕು ಅಲ್ಲೆಲ್ಲ ಜೋಡಿಸ್ಬಿಟ್ಟು ಆಮೇಕಿಂದ ಬಂದು ಮನೆ ಕ್ಯಾಮೆ ಎಲ್ಲ ಮಾಡು. ನೋಡು ನಿಮ್ಮ ಅತ್ತೆ ನಿಮ್ಮ ಮಾವ ಎಲ್ಲ ಬರ್ತಾರೆ. ಎಲ್ಲೋ ಈಚೆ ಕಡೆ ಹೋಗೋರೆ ಸರಿನಾ? ಸುಮ್ಕೆನೆ ನೀ ಅವ್ರ ಮುಂದೆ ಡ್ರಾಮಾ ಕ್ರಿಯೇಟ್ ಮಾಡೋರು ಮುಂದೆ ಎಲ್ಲ ಇಷ್ಟೆಲ್ಲ ಉತ್ತರ ಮಾಡಿದೆ ಅಂತಂದರೆ ಬರೆ ಎಳೆದು ಬಿಡ್ತೀನಿ ನಿನಗಂತೂ. ನೀನು ಗೊತ್ತಲ್ಲ ನಾನೇನು ಅಂತ ಹೇಳ್ಬಿಟ್ಟು ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಎತ್ಕೊಂಡು ನಡಿಯೇ. ನಮ್ಮಮ್ಮ ಇನ್ನು ನನ್ನ ಈ ಕೊಂಪೆಗೆ ತೂಗ್ತಿದ್ದಂಗೆ ಬಿಡೋಕ್ಕಿಲ್ಲ. ನಮ್ಮಮ್ಮಂಗೆ ದುಡ್ಡಾಸೆಯನ್ನು ತಲೆಗತ್ಬಿಟ್ಟೈತೆ. ನಿನಗೆ ಗೊತ್ತಾಯ್ತು ಬಿಡು. ನನ್ನ ಜೀವನ ಇಷ್ಟೇನೆ ನೀ ಅಂತ ಗೊತ್ತಾಗೋಗ್ಬಿಡ್ತು. ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಇವತ್ತು ಹೆಂಗನ ಮಾಡಿ ಅಚ್ಚು ಫೋನ್ ಹಾಕ್ಬಿಟ್ಟು ಏನಾರ ಒಂದು ಮಾಡು ಅಂತ ಹೇಳಲೇಬೇಕು.